Hello dear students, welcome to my new video. Here Yuvraj from UV Talk channel. So today I am going to explain you about the NTSC NMMS solved question paper. So ವಿದ್ಯಾರ್ಥಿಗಳೇ ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಪ್ರಿವಿಯಸ್ ಇಯರ್ ಅಂದ್ರೆ ಈಗಾಗಲೇ ಆದಂತ NTSC ಹಾಗೂ NMMS ಎಕ್ಸಾಮ್ ಸಂಬಂಧಪಟ್ಟಂತ ಓಲ್ಡ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ವಿದ್ಯಾರ್ಥಿಗಳು. ಈಗಾಗಲೇ ನಾನು ಈ ಒಂದು ಕ್ವಶನ್ ಪೇಪರ್ ಸೊಲ್ಯೂಷನ್ ಸಂಬಂಧಪಟ್ಟಾಗೆ 5 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಅಂತ. ಸೊ ನೀವು ನಾನು ಇವಿ ಟಾಕ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಅವೆಲ್ಲ ವಿಡಿಯೋಗಳನ್ನು ಕೂಡ ನೋಡಬಹುದು. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡ್ತಿರೋದು. ಸೊ ಅಂದ್ರೆ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಬಂದಂತದ್ದು ಅದು 2015, 16, 17, 18 ಅಲ್ಲಿ ಬಂದಂತ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ಕ್ವಶನ್ಸ್ ವಿದ್ಯಾರ್ಥಿಗಳೇ. See there, the first question, the important cities of Harappan civilizations are. So I am going to explain you first in English, then Kannada also. The important cities of Harappan civilizations are: option 1, Patliputra, Mohenjo-daro, Harappa; option 2, Mohenjo-daro, Harappa, Nalanda; option 3, Lothal, Harappa, Ujjaini; option 4, Harappa, Lothal, Kalibangan. ನೋಡಿ ವಿದ್ಯಾರ್ಥಿಗಳೇ, ಹರಪ್ಪ ನಾಗರಿಕತೆಯ ಪ್ರಮುಖ ನಗರಗಳು. ಆಪ್ಷನ್ 1 ಪಾಟ್ಲಿಪುತ್ರ, ಮೊಹೆಂಜೊದಾರೋ, ಹರಪ್ಪ; ಆಪ್ಷನ್ 2 ಮೊಹೆಂಜೊದಾರೋ, ಹರಪ್ಪ, ನಳಂದ; ಆಪ್ಷನ್ 3 ಲೋಥಾಲ್, ಹರಪ್ಪ, ಉಜ್ಜಯಿನಿ; ಆಪ್ಷನ್ 4 ಹರಪ್ಪ, ಲೋಥಾಲ್, ಕಾಲಿಬಂಗನ್. ಸೊ ಯಾವುದು ಸರಿಯಾದ ಆನ್ಸರ್ ಅನ್ಸುತ್ತೆ ವಿದ್ಯಾರ್ಥಿಗಳು ನಿಮಗೆ? ನೋಡಿ, ಮೊದಲನೇ ಆಪ್ಷನ್ ಅಲ್ಲಿ ಕೂಡ ಪಾಟ್ಲಿಪುತ್ರ ಒಂದು ಡಿಫ್ರೆಂಟ್ ಇದೆ. ಸೊ ಹಾಗಾದ್ರೆ ಇದು ಕೂಡ ಬರಲ್ಲ ವಿದ್ಯಾರ್ಥಿಗಳೇ, ಮೊದಲನೇದು. ಎರಡನೇದಲ್ಲಿ ಕೂಡ ಒಂದು ಹೊಸ ಸಿಟಿ ಬಂದಿದೆ, ನಳಂದ ಬಂದಿದೆ, ಸೊ ಅದು ಕೂಡ ಬರಲ್ಲ. ಸೊ ಮೂರನೇ ಆಪ್ಷನ್ ನೋಡಿ, ಲೋಥಾಲ್, ಹರಪ್ಪ, ಉಜ್ಜಯಿನಿ ಇದೆ. ಸೊ ಉಜ್ಜಯಿನಿ ಕೂಡ ಬರಲ್ಲ ವಿದ್ಯಾರ್ಥಿಗಳಲ್ಲಿ. ಸೊ ಹಾಗಾದ್ರೆ ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಆಪ್ಷನ್ 4. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಸ್ಟೂಡೆಂಟ್ಸ್, ಬಿಕಾಸ್ ಇನ್ ದ ಫೋರ್ತ್ ಆಪ್ಷನ್ ಹರಪ್ಪ, ಲೋಥಾಲ್, ಕಾಲಿಬಂಗನ್ ಇದು ಸರಿಯಾದ ಒಂದು ನಗರಗಳು ಬರುತ್ತೆ. ಇವೆಲ್ಲ ಮೂರು ನಗರ ಕೂಡ ಒಂದು ಹರಪ್ಪ ನಾಗರಿಕತೆಯಲ್ಲಿ ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಸ್ಟೇಟ್ಮೆಂಟ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ವೇದಿಕ್ ಏಜ್. ಆಪ್ಷನ್ 1, ದ ಮೋಸ್ಟ್ ancient Veda is Rigveda. Option 2, the Vedas were in a written form from the beginning. Option 3, the tribes named Bharata were called themselves as the Aryans during this period. Option 4, the performance of yajnas found in Yajurveda and Atharvaveda. ಕನ್ನಡ ನೋಡಿ ವಿದ್ಯಾರ್ಥಿಗಳೇ, ಕೆಳಗಿನ ವಾಕ್ಯಗಳಲ್ಲಿ ವೇದಗಳ ಕಾಲಕ್ಕೆ ಸಂಬಂಧಿಸದ ವಾಕ್ಯ. ಆಪ್ಷನ್ 1, ಅತ್ಯಂತ ಹಳೆಯ ವೇದ ಋಗ್ವೇದ. 2, ವೇದಗಳು ಪ್ರಾರಂಭದಿಂದಲೂ ಲಿಖಿತ ರೂಪದಲ್ಲಿದ್ದವು. ಆಪ್ಷನ್ 3, ಈ ಕಾಲದ ಭರತ ಎಂಬ ಬುಡಕಟ್ಟು ಜನಾಂಗದವರು ನಂತರದಲ್ಲಿ ತಮ್ಮನ್ನು ಆರ್ಯರು ಎಂದು ಕರೆದುಕೊಂಡರು. ಆಪ್ಷನ್ 4, ಯಜ್ಞದ ನಿಯಮಗಳು ಯಜುರ್ವೇದ ಮತ್ತು ಅಥರ್ವಣ ವೇದಗಳಲ್ಲಿ ಕಂಡು ಬರುತ್ತವೆ. ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ವಿದ್ಯಾರ್ಥಿಗಳೇ? ನೋಡಿ, ಕ್ವಶನ್ ಬಂದ್ಬಿಟ್ಟು ಕೆಳಗಿನ ವಾಕ್ಯಗಳಲ್ಲಿ ವೇದಗಳಿಗೆ ಕಾಲಕ್ಕೆ ಸಂಬಂಧಿಸಿದ ವಾಕ್ಯ. ದ ಸ್ಟೇಟ್ಮೆಂಟ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ವೇದಿಕ್ ಏಜ್. ಸೊ ಹಿಯರ್ ದೇ ಗಿವನ್ ದ ಫೋರ್ತ್ ಸ್ಟೇಟ್ಮೆಂಟ್, ದೆನ್ ವಿಚ್ ಒನ್ ಇಸ್ ನಾಟ್ ಬಿಲಾಂಗ್ಸ್ ಟು ವೇದಿಕ್ ಏಜ್? ಯಾವ್ದು ನೋಡೋಣ ವಿದ್ಯಾರ್ಥಿಗಳೇ? ದ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಆಪ್ಷನ್ 2. ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2. ವೇದಗಳು ಪ್ರಾರಂಭದಿಂದಲೂ ಲಿಖಿತ ರೂಪದಲ್ಲಿದ್ದವು ಅನ್ನೋದು ಇದಕ್ಕೆ ಸೂಟ್ ಆಗಿರುತ್ತೆ. ಇದು ಬಿಲಾಂಗ್ಸ್ ಆಗಲ್ಲ ವಿದ್ಯಾರ್ಥಿಗಳು. ದ ವೇದಾಸ್ ವೇರ್ ಇನ್ ರಿಟರ್ನ್ ಫಾರ್ಮ್ ಫ್ರಾಮ್ ದಿ ಬಿಗಿನಿಂಗ್ ಅನ್ನೋದು ತಪ್ಪಾದ ಒಂದು ವಾಕ್ಯದ ವಿದ್ಯಾರ್ಥಿಗಳು. ಓಕೆ, ಯಾಕಂತಾರೆ ಇಲ್ಲಿ ಬಿಗಿನಿಂಗ್ ಅಂತ ಕೂಡ ಎಲ್ಲಾ ವೇದಗಳು ಕೂಡ ನಮಗೆ ಲಿಖಿತ ರೂಪದಲ್ಲಿ ಸಿಕ್ಕಿಲ್ಲ, ಅಥವಾ ಅದು ಹಾಗೆ ಇದ್ದಿರಲಿಲ್ಲ ಕೂಡ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು a scientist who was famous as father of Indian medicine in Gupta's period. Option 1, Shushruta. Option 2, Varahimihira. Option 3, Dhanvantari. Option D, Charaka. Okay, 1, 2, 3, 4 options are there here. Okay, ಕನ್ನಡದಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಪ್ರಸಿದ್ಧರಾದ ಗುಪ್ತರ ಕಾಲದ ವಿಜ್ಞಾನಿ. ಆಪ್ಷನ್ 1 ಶುಶ್ರುತ. ಆಪ್ಷನ್ 2 ವರಾಹಮಿಹಿರ. ಆಪ್ಷನ್ 3 ಧನ್ವಂತರಿ. ಆಪ್ಷನ್ 4 ಚರಕ. ಸೊ ತುಂಬಾ ಈಸಿ ಅಂತ ಒಂದು ಪ್ರಶ್ನೆ ಇದು, ನೀವು ಈಗಾಗಲೇ ಓದಿರ್ತೀರ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳಲ್ಲಿ ದ ಫಾದರ್ ಆಫ್ ಇಂಡಿಯನ್ ಮೆಡಿಸಿನ್ ಈಸ್ ಧನ್ವಂತರಿ. ಓಕೆ, ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಸಿ ದೇರ್, ಧನ್ವಂತರಿ ಈಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳಿಗೆ. ಓಕೆ, ನಾವು ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್. ನೋಡಿ, ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಿಮ್ಮ ಸ್ಕ್ರೀನ್ ಮೇಲೆ ಪುಷ್ಯಭೂತಿ ವರ್ಧನ ಕಿಂಗ್, then Pulkeshi dash is there. Okay, option 1, king of Chalukyas.
ಆಪ್ಷನ್ 2 ಕಿಂಗ್ ಆಫ್ ಗುಪ್ತಾಸ್, ಆಪ್ಷನ್ 3 ಕಿಂಗ್ ಆಫ್ ಕದಂಬಾಸ್, ಆಪ್ಷನ್ 4 ಕಿಂಗ್ ಆಫ್ ಗಂಗಾಸ್. ಕನ್ನಡದಲ್ಲಿ ಪುಷ್ಯಭೂತಿ ವರ್ಧನ ರಾಜ, ಹಾಗಾದ್ರೆ ಪುಲಿಕೇಶಿ ಯಾರು ಅಂತ ಕೇಳಿದಾರೆ ಇಲ್ಲಿ. ಪುಷ್ಯಭೂತಿ ಅನ್ನೋನು ವರ್ಧನ ರಾಜ ಆದ್ರೆ ಪುಲಿಕೇಶಿ ಮುಂದೆ ಕ್ವಶನ್ ಮಾರ್ಕ್ ಇದೆ, ಯಾರು? ಆಪ್ಷನ್ 1 ಚಾಲುಕ್ಯರ ದೊರೆ, ಆಪ್ಷನ್ 2 ಗುಪ್ತರ ದೊರೆ, ಆಪ್ಷನ್ 3 ಕದಂಬರ ರಾಜ, ಆಪ್ಷನ್ 4 ಗಂಗರ ದೊರೆ. ಸೊ ಯಾವುದು ಸರಿಯಾದ ಉತ್ತರ? ಪುಷ್ಯಭೂತಿ ವರ್ಧನ ರಾಜ ಆದರೆ ಪುಲಿಕೇಶಿ ಯಾರಿಗೆ ಸಂಬಂಧಪಟ್ಟ ಹಾಗೆ, ಒಂದು ಯಾವ ಡೈನಾಸಿಟಿಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ಸೊ ಆಪ್ಷನ್ ಇಲ್ಲಿ ಪುಲಿಕೇಶಿ ಅನ್ನೋ he belongs to king of ಚಾಲುಕ್ಯಾಸ್. ಪುಲಿಕೇಶಿ is the king of ಚಾಲುಕ್ಯಾಸ್. ಇಲ್ಲಿ ಪುಲಿಕೇಶಿ ಅನ್ನೋರು ಚಾಲುಕ್ಯರ ದೊರೆ ವಿದ್ಯಾರ್ಥಿಗಳೇ. ಓಕೆ, ಇಲ್ಲಿ ಚಾಲುಕ್ಯರ ದೊರೆ ಆಪ್ಷನ್ 1 is the right answer. Okay, now let's move on the next question. Next question ಬಂದ್ಬಿಟ್ಟು the language which was developed during Roman period was option 1 Latin, option 2 Greek, option 3 Portuguese, option 4 Spanish. Okay, ಕನ್ನಡದಲ್ಲಿ ರೋಮನ್ನರ ಆಳ್ವಿಕೆಯ ಕಾಲದಲ್ಲಿ ಅಭಿವೃದ್ಧಿಯಾದ ಭಾಷೆ. ಆಪ್ಷನ್ 1 ಲ್ಯಾಟಿನ್, ಆಪ್ಷನ್ 2 ಗ್ರೀಕ್, ಆಪ್ಷನ್ 3 ಪೋರ್ಚುಗೀಸ್, ಆಪ್ಷನ್ 4 ಸ್ಪ್ಯಾನಿಷ್. ನೋಡಿ, ದ ಲ್ಯಾಂಗ್ವೇಜ್ ವಿಚ್ ವಾಸ್ ಡೆವಲಪ್ಡ್ ಡ್ಯೂರಿಂಗ್ ರೋಮನ್ ಪೀರಿಯಡ್, ರೋಮನ್ನರ ಕಾಲದಲ್ಲಿ ಅಥವಾ ಅವರ ಆಳ್ವಿಕೆ ಕಾಲದಲ್ಲಿ ಅಭಿವೃದ್ಧಿಯಾದ ಭಾಷೆ ಯಾವುದು? ಸೊ ಯಾವುದು ವಿದ್ಯಾರ್ಥಿಗಳ ರೈಟ್ ಆನ್ಸರ್? ಎನಿ ಗೆಸ್? ನೋಡಿ, ಗೆಸ್ ಮಾಡಿ. ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಆಪ್ಷನ್ 1 ಲ್ಯಾಟಿನ್. ಸೊ ಹಿಯರ್ ಲ್ಯಾಟಿನ್ ಇಸ್ ದ ಲ್ಯಾಂಗ್ವೇಜ್ which is developed during the Roman period. ಸೊ ಲ್ಯಾಟಿನ್ ಭಾಷೆಯು ರೋಮನ್ನರ ಆಳ್ವಿಕೆ ಕಾಲದಲ್ಲಿ ಒಂದು ಅಭಿವೃದ್ಧಿಯಾದ ಭಾಷೆ ವಿದ್ಯಾರ್ಥಿಗಳೇ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೋಡಿ, ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ನಿಮ್ಮ ಸ್ಕ್ರೀನ್ ಮೇಲೆ. The first dynasty that established in Karnataka is option 1 Shatavahanas, option 2 Kadambas, option 3 Gangas, option 4 Chalukyas. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಇದಾಗಿದೆ. ಆಪ್ಷನ್ 1 ಶಾತವಾಹನರು, ಆಪ್ಷನ್ 2 ಕದಂಬರು, ಆಪ್ಷನ್ 3 ಗಂಗರು, ಆಪ್ಷನ್ 4 ಚಾಲುಕ್ಯರು. ಓಕೆ, ಇಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಅಂತ ಹೇಳ್ತೀವಿ ನಾವು, ಅಥವಾ ಕರ್ನಾಟಕದ ಮೊದಲ ರಾಜವಂಶ ಯಾವುದು ಅಂತ ಹೇಳ್ತೀವಿ, ಅಥವಾ ಕರ್ನಾಟಕವನ್ನು ಆಳಿದ ಮೊದಲ ರಾಜವಂಶ ಯಾವುದು ಅಂತ ಕೇಳ್ತೀವಿ ವಿದ್ಯಾರ್ಥಿಗಳೇ. ಸೊ ದ ಆನ್ಸರ್ ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿದೆ, ದ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಕದಂಬಸ್ ಆರ್ ದ ಫಸ್ಟ್ ಡೈನಾಸಿಟಿ ಹೂ ರೂಲ್ಡ್ ದ ಕರ್ನಾಟಕ. ಸೊ ಕದಂಬರು ಮೊದಲನೇ ಒಂದು ದೊರೆಗಳಂತ ಹೇಳ್ಬೋದು ನಾವು, ಕರ್ನಾಟಕವನ್ನು ಆಳಿದವರು. ಇದು ಮೊದಲನೇ ರಾಜವಂಶ ಆಗಿದೆ ವಿದ್ಯಾರ್ಥಿಗಳು. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ನಿಮ್ಮ ಸ್ಕ್ರೀನ್ ಮೇಲೆ. ದ ವರ್ಕ್ ಗಜಶಾಸ್ತ್ರ ವಾಸ್ ರಿಟನ್ ಬೈ ಆಪ್ಷನ್ 1 ಗುಣಾಢ್ಯ, ಆಪ್ಷನ್ 2 ಚಾವುಂಡರಾಯ, ಆಪ್ಷನ್ 3 ದುರ್ವಿನಿತ, ಆಪ್ಷನ್ 4 ಶ್ರೀ ಪುರುಷ. ಓಕೆ, ಕನ್ನಡದಲ್ಲಿ ಗಜಶಾಸ್ತ್ರ ಕೃತಿಯ ಕರ್ತೃ ಯಾರು? ಆಪ್ಷನ್ 1 ಬಂದ್ಬಿಟ್ಟು ಗುಣಾಢ್ಯ, ಆಪ್ಷನ್ 2 ಚಾವುಂಡರಾಯ, ಆಪ್ಷನ್ 3 ದುರ್ವಿನಿತ, ಆಪ್ಷನ್ 4 ಶ್ರೀ ಪುರುಷ. ಓಕೆ, ನೋಡಿ, ಗಜಶಾಸ್ತ್ರವನ್ನು ಯಾರು ಬರ್ತಾರೆ ವಿದ್ಯಾರ್ಥಿಗಳೇ? ಹೂ ರೋಡ್ ದ ಗಜಶಾಸ್ತ್ರ? ನೋಡಿ, ಈಗ ಎನಿ ಗೆಸ್? ನೋಡಿ, ನೀವು ಇದನ್ನು ಓದಿರ್ತೀರ ವಿದ್ಯಾರ್ಥಿಗಳ ಟೆಕ್ಸ್ಟ್ ಬುಕ್ ಅಲ್ಲಿ, ಸ್ವಲ್ಪ ಗೆಸ್ ಮಾಡಿ. ಸೊ ಇದು ಕ್ವಶನ್ಸ್, ಈ ತರ ಕ್ವಶನ್ಸ್ ಆಲ್ರೆಡಿ ನಾನು ಇವತ್ತು ನಿಮಗೆ ಡಿಸ್ಕಸ್ ಮಾಡ್ತಿರೋದು, ಈಗಾಗಲೇ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಬಂದಂತ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಿರೋದು ನಾವು. ಸೊ ಇದು ಯಾವ ರೀತಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಕ್ವಶನ್ಸ್ ಯಾವ ರೀತಿ ಬರಬಹುದು, ಜೊತೆಗೆ ಇದರಲ್ಲಿ ಸಾಕಷ್ಟು ಕ್ವಶನ್ಸ್ ಕೂಡ ನಿಮಗೆ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ ಈ ವರ್ಷ. ಓಕೆ, ನೋಡಿ, ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಈ ಕ್ವಶನ್ ಬಂದ್ಬಿಟ್ಟು ಆಪ್ಷನ್ 4. ಓಕೆ, ಶ್ರೀ ಪುರುಷ ಇಸ್ ದ ರೈಟ್ ಆನ್ಸರ್. ಓಕೆ, ಈ ಕ್ವಶನ್ ಗೆ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಶ್ರೀ ಪುರುಷ. ಸೊ ಗಜಶಾಸ್ತ್ರ ಕೃತಿಯ ಕರ್ತರ ಯಾರಪ್ಪ ಅಂತಂದ್ರೆ ಶ್ರೀ ಪುರುಷ ಅಂತ ಬರುತ್ತೆ ವಿದ್ಯಾರ್ಥಿಗಳೇ. ದ ವರ್ಕ್ ಗಜಶಾಸ್ತ್ರ ವಾಸ್ ರಿಟನ್ ಬೈ ಶ್ರೀ ಪುರುಷ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು the boundary that separates the mantle from the core is called. So this question is belongs to geography. Okay, ಇದು ಸೈನ್ಸ್ ಅಲ್ಲಿ geography ಅಂದ್ರೆ ಸೋಶಿಯಲ್ ಸೈನ್ಸ್ ಅಲ್ಲಿ ಬರುವಂತ ಒಂದು geography ಪಾರ್ಟ್ ಇಂದ ಈ ಕ್ವಶನ್ ಬಂದಿದೆ ವಿದ್ಯಾರ್ಥಿಗಳೇ. The boundary that separates the mantle from the core is called option 1 Gutenberg discontinuity, option 2 Mohr-Wissig discontinuity, option 3 asthenosphere discontinuity, option 4 inner core discontinuity. ಓಕೆ, 46ನೇ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳು, ಇಲ್ಲಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು, ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಮೊದಲನೇ ಆಪ್ಷನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಗುಟೆನ್ಬರ್ಗ್ ಸೀಮಾ ವಲಯ ಎನ್ನುವರು, ಆಪ್ಷನ್ 2 ಬಂದ್ಬಿಟ್ಟು ಮೊಹರ್-ವಿಸಿಕ್ ವಲಯ ಎನ್ನುವರು, ಆಪ್ಷನ್ 3 ಬಂದ್ಬಿಟ್ಟು ಶಿಲಾಪಾಕ ವಲಯ ಎನ್ನುವರು, ಆಪ್ಷನ್ 4 ಬಂದ್ಬಿಟ್ಟು ಒಳಗೋಳ ವಲಯ ಎನ್ನುವರು. ಓಕೆ, ಕ್ವಶನ್ ಸರಿಯಾಗಿ ನೋಡ್ಕೊಳ್ಳಿ, ಕ್ವಶನ್ಗೆ ಸರಿಯಾಗಿ ಓದ್ಕೊಂಡ್ಮೇಲೆ ಅರ್ಥ ಆಗುತ್ತೆ ನಿಮಗೆ. ಸೊ ಈ ಯಾವ್ದಪ್ಪ ಅಂತಂದ್ರೆ ಒಂದು ಬೌಂಡ್ರಿ ಬರುತ್ತೆ, ಯಾವ್ದನ್ನ ಈ ಮ್ಯಾಂಟಲ್ ಮತ್ತು ಕೋರ್ ಅನ್ನ
ಸಪರೇಟ್ ಮಾಡುವಂತ ಒಂದು ಬೌಂಡ್ರಿಗೆ ನಾವೇನಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳಲ್ಲಿ ಆಪ್ಷನ್ 1 ಗುಟೆನ್ಬರ್ಗ್ ಡಿಸ್ಕಂಟಿನ್ಯೂಟಿ ಇಸ್ ದ ರೈಟ್ ಆನ್ಸರ್. ಸೊ ಇದು ನಮ್ಗೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಈ ಒಂದು ಮ್ಯಾಂಟಲ್ ಮತ್ತು ಕೋರ್ ಅನ್ನ ಬೇರ್ಪಡಿಸುತ್ತೆ. ಸೊ ಈ ಮ್ಯಾಂಟಲ್ ಮತ್ತು ಕೇಂದ್ರಗಳನ್ನು ಬೇರ್ಪಡಿಸುವಂತ ಗಡಿಯನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಗುಟೆನ್ಬರ್ಗ್ ಸೀಮಾವಲಯ ಅಂತ ಕರಿತೀವಿ ವಿದ್ಯಾರ್ಥಿಗಳು. ಓಕೆ, ಸರಿಯಾಗಿ ನೆನಪು ಓದ್ಕೊಳ್ಳಿ, ಕ್ವಶನ್ ಓದ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೊಂಡು ನೆನಪಿಟ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಸಾಕಷ್ಟು ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಓಕೆ ನೋಡಿ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ವಿದ್ಯಾರ್ಥಿಗಳು ನಿಮ್ಮ ಸ್ಕ್ರೀನ್ ಮೇಲೆ ದ ಹಾರ್ಡೆಸ್ಟ್ ರಾಕ್ಸ್ ಆನ್ ದ ಅರ್ತ್ ಆರ್ ಆಪ್ಷನ್ 1 ಬಂದ್ಬಿಟ್ಟು ಓಕೆ ಹಿಯರ್ ಸೆಡಿಮೆಂಟರಿ ರಾಕ್ಸ್, ಆಪ್ಷನ್ 2 ಇಂಟ್ರಸಿವ್ ರಾಕ್ಸ್, ಆಪ್ಷನ್ 3 ಮೆಟಾಮಾರ್ಫಿಕ್ ರಾಕ್ಸ್, ಆಪ್ಷನ್ 4 ಇಗ್ನಿಯಸ್ ರಾಕ್ಸ್. ಕನ್ನಡದಲ್ಲಿ ಭೂಮಿಯ ಮೇಲಿನ ಅತ್ಯಂತ ಕಠಿಣ ಶಿಲೆಗಳು. ಆಪ್ಷನ್ 1 ಕನಶಿಲೆಗಳು, ಆಪ್ಷನ್ 2 ಅಂತಃಸರಣ ಶಿಲೆಗಳು, ಆಪ್ಷನ್ 3 ರೂಪಾಂತರ ಶಿಲೆಗಳು, ಆಪ್ಷನ್ 4 ಅಗ್ನಿಶಿಲೆಗಳು. ಓಕೆ, ವಿಚ್ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳಲ್ಲಿ? ಸರಿಯಾಗಿ ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳಿ. ಗೆಸ್, ನಿಮ್ಗೆ ಏನಾದ್ರು ಗೆಸ್ ಇದೆ ವಿದ್ಯಾರ್ಥಿಗಳೇ? ದ ಹಾರ್ಡೆಸ್ಟ್ ರಾಕ್ಸ್ ಆನ್ ದ ಅರ್ತ್ ಆರ್, ಭೂಮಿಯ ಮೇಲಿನ ಅತ್ಯಂತ ಕಠಿಣ ಶಿಲೆಗಳು ಯಾವುದು ನೋಡಿ, ಗೆಸ್ ಮಾಡಿ. ದ ರೈಟ್ ಆನ್ಸರ್ ಬಂದು ವಿದ್ಯಾರ್ಥಿಗಳೇ ಮೆಟಾಮಾರ್ಫಿಕ್ ರಾಕ್ಸ್. ಓಕೆ, ಮೆಟಾಮಾರ್ಫಿಕ್ ರಾಕ್ಸ್ ಇಸ್ ದ ರೈಟ್ ಆನ್ಸರ್ ಹಿಯರ್. ರೂಪಾಂತರ ಶಿಲೆಗಳು ಇದು ಸರಿಯಾದ ಉತ್ತರ ವಿದ್ಯಾರ್ಥಿಗಳು. ಇದು ಭೂಮಿಯ ಮೇಲಿನ ಅತ್ಯಂತ ಕಠಿಣ ಶಿಲೆಗಳು ನಾವೇನಂತ ಕರೀತಾರೆ? ರೂಪಾಂತರ ಶಿಲೆಗಳಂತ ಹೇಳ್ತೀವಿ ವಿದ್ಯಾರ್ಥಿಗಳು. ಓಕೆ, ನೆಕ್ಸ್ಟ್ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ನೋಡಿ, ದ ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಯುವರ್ ಸ್ಕ್ರೀನ್. Construction of Koyna Dam in Maharashtra became a cause for this natural disaster. Option 1 volcanic eruption, option 2 tsunami, option 3 coastal erosion, option 4 earthquake. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟೆಯ ನಿರ್ಮಾಣವು ಈ ಪ್ರಕೃತಿ ವಿಕೋಪಕ್ಕೆ ಕಾರಣವಾಯಿತು. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಜ್ವಾಲಾಮುಖಿಯ ಸ್ಫೋಟ, ಎರಡನೇ ಆಪ್ಷನ್ ಬಂದ್ಬಿಟ್ಟು ಸುನಾಮಿ, ಮೂರನೇ ಆಪ್ಷನ್ ಬಂದ್ಬಿಟ್ಟು ಕಡಲ ಕೊರೆತ, ನಾಲ್ಕನೇ ಆಪ್ಷನ್ ಬಂದ್ಬಿಟ್ಟು ಭೂಕಂಪ. ಓಕೆ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಕೊಯ್ನಾ ಅಣೆಕಟ್ಟೆ ನಿರ್ಮಾಣ ಮಾಡ್ತಾರೆ. ಸೊ ಒಂದು ಕನ್ಸ್ಟ್ರಕ್ಷನ್ ಆಗುತ್ತೆ ಕೊಯ್ನಾ ಡ್ಯಾಮ್ದು ಮಹಾರಾಷ್ಟ್ರದಲ್ಲಿ. ಸೊ ಆ ಒಂದು ಡ್ಯಾಮ್ದು ಒಂದು ನ್ಯಾಚುರಲ್ ಡಿಸಾಸ್ಟರ್ಗೆ ಕಾರಣ ಆಗಿದೆ, ಒಂದು ಪ್ರಕೃತಿ ವಿಕೋಪಕ್ಕೆ ಕಾರಣವಾಯಿತು. ಸೊ ಅದು ಯಾವ್ದಪ್ಪ ಅಂತಂದ್ರೆ ನೋಡಿ, ಗೆಸ್ ಮಾಡಿ. ಸೊ ದ್ಯಾಟ್ ವಾಸ್ ಬಿಕಮ್ ದ ಕಾಸ್ ಫಾರ್ ದ ಅರ್ತ್ ಕ್ವಿಕ್. ಸೊ ಆ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಅರ್ತ್ ಕ್ವಿಕ್ಗೆ ಒಂದು ಕಾರಣ ಆಯಿತು, ಭೂಕಂಪಕ್ಕೆ ಒಂದು ಕಾರಣ ಆಯಿತು ವಿದ್ಯಾರ್ಥಿಗಳೇ. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟೆ ನಿರ್ಮಾಣವು ಭೂಕಂಪ ತರಹದ ಒಂದು ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗಿದೆ ವಿದ್ಯಾರ್ಥಿಗಳು. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಯುವರ್ ಸ್ಕ್ರೀನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಗ್ರೀನ್ಲ್ಯಾಂಡ್ ಅಂಡ್ ಅಂಟಾರ್ಕ್ಟಿಕಾ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಡ್ಯಾಶ್. ಆಪ್ಷನ್ 1 continental glaciers, option 2 valley glaciers, option 3 moraines, option 4 lagunes. ಓಕೆ, ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಕ್ಟಿಕಾ ಇದಕ್ಕೆ ಉತ್ತಮ ಉದಾಹರಣೆ. ಆಪ್ಷನ್ 1 ಬಂದ್ಬಿಟ್ಟು ಖಂಡಾಂತರ ಹಿಮನದಿ, ಆಪ್ಷನ್ 2 ಕಣಿವೆ ಹಿಮನದಿ, ಆಪ್ಷನ್ 3 ಶಿಲಾನೀಚಯ, ಆಪ್ಷನ್ 4 ಲಗೋನ್ಗಳು ಅಂತ. ಓಕೆ, ಈ ಗ್ರೀನ್ಲ್ಯಾಂಡ್ ಮತ್ತು ಅಂಟಾರ್ಕ್ಟಿಕಾ ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ, ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ಯಾವ್ದಪ್ಪ ಅಂತಂದ್ರೆ ಅದು ನೋಡಿ, ಗೆಸ್ ಮಾಡಿ. ದ ರೈಟ್ ಆನ್ಸರ್ ಬಂದ್ಬಿಟ್ಟು ಕಾಂಟಿನೆಂಟ್ ಗ್ಲೇಸಿಯರ್ಸ್, ಖಂಡಾಂತರ ಹಿಮನದಿಗೆ ಉದಾಹರಣೆ ಆಗಿದೆ ವಿದ್ಯಾರ್ಥಿಗಳೇ, ಗ್ರೀನ್ಲ್ಯಾಂಡ್ ಮತ್ತು ಈ ಅಂಟಾರ್ಕ್ಟಿಕಾ. ಓಕೆ, ಖಂಡಾಂತರ ಹಿಮನದಿಗೆ ಉದಾಹರಣೆ ಆಗಿದೆ. ಇಲ್ಲಿ ಖಂಡಾಂತರ ಹಿಮನದಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಯುವರ್ ಸ್ಕ್ರೀನ್. These types of springs are found more in Australia. Option 1 geyser, option 2 artesian wells, option 3 intermittent springs, option 4 hot springs. ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಈ ವಿಧದ ಚಿಲುಮೆಗಳು ಕಂಡುಬರುತ್ತವೆ. ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಬಿಸಿ ನೀರಿನ ಬುಗ್ಗೆಗಳು, ಎರಡನೇ ಆಪ್ಷನ್ ಬಂದ್ಬಿಟ್ಟು ಆರ್ಟಿಸಿಯನ್ ಬಾವಿಗಳು, ಮೂರನೇ ಆಪ್ಷನ್ಸ್ ಬಂದ್ಬಿಟ್ಟು ನಿಯತಕಾಲಿಕ ಚಿಲುಮೆಗಳು, ಆಪ್ಷನ್ 4 ಬಂದ್ಬಿಟ್ಟು ಬಿಸಿ ನೀರಿನ ಚಿಲುಮೆಗಳು. ಓಕೆ, ಈ ಕ್ವಶನ್ದಲ್ಲಿ ಆಸ್ಟ್ರೇಲಿಯಾದಲ್ಲಿ ಈ ತರನಾದ ಕೆಲವೊಂದು ಚಿಲುಮೆಗಳು ಕಂಡು ಬರುತ್ತವೆ. ಸೊ ಈ ತರದ ಸ್ಪ್ರಿಂಗ್ಸ್ ಕಂಡು ಬರುತ್ತೆ ಆಸ್ಟ್ರೇಲಿಯಾದಲ್ಲಿ. ಸೊ ಯಾವ ವಿದ್ಯಾರ್ಥಿಗಳದು? ಗೈಸರ್, ಆರ್ಟಿಸಿಯನ್ ವೆಲ್ಸ್, ಇಂಟರ್ಮಿಟೆಂಟ್ ಸ್ಪ್ರಿಂಗ್ಸ್ ಆರ್ ಹಾಟ್ ಸ್ಪ್ರಿಂಗ್ಸ್, ಯಾವುದು? ದ ರೈಟ್ ಆನ್ಸರ್ ಈಸ್ ವಿದ್ಯಾರ್ಥಿಗಳ ಮುಂದೆ ಆರ್ಟಿಸಿಯನ್ ವೆಲ್ಸ್. ಆರ್ಟಿಸಿಯನ್ ಬಾವಿಗಳು ಹೆಚ್ಚಾಗಿ ನಮಗೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತವೆ. ಓಕೆ, ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಆರ್ಟಿಸಿಯನ್ ಬಾವಿಗಳು, ಆರ್ಟಿಸಿಯನ್ ವೆಲ್ಸ್ ಹೆಚ್ಚಾಗಿ ಕಂಡು ಬರುತ್ತವೆ ವಿದ್ಯಾರ್ಥಿಗಳೇ. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. Now let's move on the next question. Next question ಬಂದ್ಬಿಟ್ಟು this figures represents option 1 planetary winds, option 2 trade winds, option 3 anticyclones, option 4 cyclones. ಈ ಚಿತ್ರವು ಸೂಚಿಸುವುದು ನಿರಂತರ ಮಾರುತಗಳು. ಮೊದಲನೇ ಆಪ್ಷನ್ ಬಂದ್ಬಿಟ್ಟು, ಎರಡನೇದು ಬಂದ್ಬಿಟ್ಟು ವಾಣಿಜ್ಯ ಮಾರುತಗಳು, ಮೂರನೇದು ಬಂದ್ಬಿಟ್ಟು ಪ್ರತ್ಯಾವರ್ತ ಮಾರುತಗಳು,
ನಾಲ್ಕನೇದು ಬಂದ್ಬಿಟ್ಟು ಆವರ್ತ ಮಾರುತಗಳು. ಓಕೆ, ಹಾಗಾದ್ರೆ ಯಾವ್ದು ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಈ ಕ್ವಶನ್ಸ್ಗೆ? ನೋಡಿ, ಪ್ಲಾನೆಟರಿ ವಿಂಡ್ಸ್, ಟ್ರೇಡ್ ವಿಂಡ್ಸ್, ಆಂಟಿಸೈಕ್ಲೋನ್ಸ್ ಅಥವಾ ಸೈಕ್ಲೋನ್ಸ್, ವಿಚ್ ಇಸ್ ದ ರೈಟ್ ಆನ್ಸರ್? ದ ರೈಟ್ ಆನ್ಸರ್ ಆನ್ ಯುವರ್ ಸ್ಕ್ರೀನ್ ವಿದ್ಯಾರ್ಥಿಗಳೇ, ದ ರೈಟ್ ಆನ್ಸರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಸೈಕ್ಲೋನ್ಸ್. ಈ ಒಂದು ಫಿಗರ್ ಏನ್ ರಿಪ್ರೆಸೆಂಟ್ ಮಾಡ್ತಿದ್ದಾರೆ, ಸೈಕ್ಲೋನ್ಸ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೈಕ್ಲೋನ್ಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಈ ಚಿತ್ರ ಏನು ಸೂಚಿಸುತ್ತೆ ಅಂದ್ರೆ ಆವರ್ತ ಮಾರುತಗಳನ್ನ ಸೂಚಿಸುತ್ತೆ ವಿದ್ಯಾರ್ಥಿಗಳೇ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಆನ್ ಯುವರ್ ಸ್ಕ್ರೀನ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ದ ಕ್ಲೌಡ್ಸ್ ದ್ಯಾಟ್ ಕಾಸಸ್ ಹೆವಿ ರೈನ್ಫಾಲ್ ಅಂಡ್ ಸ್ನೋಫಾಲ್ ಆರ್ ಸ್ಟಾಟಸ್. ಆಪ್ಷನ್ 2 ಕ್ಯುಮುಲಸ್, ಆಪ್ಷನ್ 3 ಸಿರಸ್, ಆಪ್ಷನ್ 4 ನಿಂಬಸ್. ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ತರುವ ಮೋಡಗಳು. ಒಂದನೇ ಆಪ್ಷನ್ ಬಂದ್ಬಿಟ್ಟು ಪದರ ಮೋಡಗಳು, ಎರಡನೇ ಆಪ್ಷನ್ ಬಂದ್ಬಿಟ್ಟು ರಾಶಿ ಮೋಡಗಳು, ಮೂರನೇದು ಬಂದ್ಬಿಟ್ಟು ಹಿಮಕನ ಮೋಡಗಳು, ನಾಲ್ಕನೆಯದು ರಾಶಿ ವೃಷ್ಟಿ ಮೋಡಗಳು. ಸೊ ದ ಕ್ಲೌಡ್ಸ್ ದ್ಯಾಟ್ ಕಾಸಸ್ ಹೆವಿ ರೈನ್ಫಾಲ್, ದ ಸೋನ್ಫಾಲ್. ಹೆಚ್ಚಿಗೆ ಹಿಮಮಳೆಯನ್ನು ತರುವ ಮೋಡಗಳು ಅಥವಾ ಹೆಚ್ಚು ಮಳೆಯನ್ನು ತರುವ ಮೋಡಗಳು ಯಾವುದಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ನಿಮಗೆ ಇಲ್ಲಿ ನಿಂಬಸ್. ಓಕೆ, ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ನಿಂಬಸ್ ಅಂತ ಏನ್ ಮೋಡಗಳು ಬರ್ತಾರೆ ವಿದ್ಯಾರ್ಥಿಗಳೇ, ಇದು ನಮ್ಗೆ ಹೆಚ್ಚಾಗಿ ಮಳೆ ಮತ್ತು ಹಿಮಮಳೆಯನ್ನು ತರುತ್ತೇವೆ. ಓಕೆ, ಇಲ್ಲಿ ರಾಶಿ ವೃಷ್ಟಿ ಮೋಡಗಳು ಅಂತ ಏನು ಬರ್ತಲ್ಲ ವಿದ್ಯಾರ್ಥಿಗಳೇ, ಈ ರಾಶಿ ವೃಷ್ಟಿ ಮೋಡಗಳು ನಮ್ಗೆ ಹೆಚ್ಚಾಗಿ ಏನ್ ಮಾಡ್ತೇವೆ, ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ತರುವಂತ ಮೋಡಗಳು ವಿದ್ಯಾರ್ಥಿಗಳು, ರಾಶಿ ವೃಷ್ಟಿ ಮೋಡಗಳು. ನೆನ್ಪಿಟ್ಟುಕೊಳ್ಳಿ, ದ ಕ್ಲೌಡ್ಸ್ ದ್ಯಾಟ್ ಕಾಸಸ್ ಹೆವಿ ರೈನ್ಫಾಲ್ ಅಂಡ್ ಸ್ನೋಫಾಲ್ ಆರ್ ನಿಂಬಸ್. ಹೆಚ್ಚು ಮಳೆ ಮತ್ತು ಹಿಮಮಳೆಯನ್ನು ತರುವ ಮೋಡಗಳು ಯಾವುದಪ್ಪ ಅಂತಂದ್ರೆ ರಾಶಿ ವೃಷ್ಟಿ ಮೋಡಗಳು. Okay, next question on ವಿದ್ಯಾರ್ಥಿಗಳು. So this one is the last question. Okay, afternoon rains are mostly found in option 1 polar regions, option 2 equatorial regions, option 3 temperate regions, option 4 Himachal regions. ಅಪರಾಹ್ನ ಮಳೆ ಅಥವಾ ಮಧ್ಯಾಹ್ನದ ಮಳೆ ಹೆಚ್ಚಾಗಿ ಕಂಡುಬರುವುದು ಈ ಪ್ರದೇಶದಲ್ಲಿ. ಯಾವ ಪ್ರದೇಶದಲ್ಲಿ? ಆಪ್ಷನ್ 1 ಬಂದ್ಬಿಟ್ಟು ಧ್ರುವ ಪ್ರದೇಶದಲ್ಲಿ, ಆಪ್ಷನ್ 2 ಬಂದ್ಬಿಟ್ಟು ಸಮಭಾಜಕ ವೃತ್ತ ಪ್ರದೇಶದಲ್ಲಿ, ಆಪ್ಷನ್ 3 ಬಂದ್ಬಿಟ್ಟು ಸಮಶೀತೋಷ್ಣ ಪ್ರದೇಶದಲ್ಲಿ, ಆಪ್ಷನ್ 4 ಬಂದ್ಬಿಟ್ಟು ಹಿಮಾಚಲ ಪ್ರದೇಶದಲ್ಲಿ. ಓಕೆ, ಸರಿಯಾದ ಉತ್ತರ ಯಾವುದು ವಿದ್ಯಾರ್ಥಿಗಳೇ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಹೆಚ್ಚಾಗಿ ಮಧ್ಯಾಹ್ನ ಮಳೆ ಅಥವಾ ಆಫ್ಟರ್ನೂನ್ ರೇನ್ಸ್ ಬರಬಹುದು ಯಾವ್ದಪ್ಪ ಅಂತಂದ್ರೆ ಇಕ್ವಾಟ್ರಿಯಲ್ ರೀಜನ್ಸ್ ಅಲ್ಲಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ಸಮಭಾಜಕ ವೃತ್ತ ಪ್ರದೇಶದಲ್ಲಿ ನಾವು ಈ ಅಪರಾಹ್ನ ಮಳೆಯನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂತ ಅನ್ಕೋತೀನಿ. ಸೊ ನಾನು ಈಗಾಗಲೇ ಸುಮಾರು 15ರಿಂದ 16 ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ಒನ್ ಇಂಪಾರ್ಟೆಂಟ್ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ 6ನೇ ವಿಡಿಯೋ ವಿದ್ಯಾರ್ಥಿಗಳೇ, NTSC NMM ಸಂಬಂಧಪಟ್ಟ ಹಾಗೆ. ಸೊ ನಾನು ಈಗಾಗಲೇ 5 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದಕ್ಕೆ ನೋಡಬಹುದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮುಖಾಂತರ. ಸೊ ದಯವಿಟ್ಟು ನನ್ನ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ನೀವು ನನ್ನನ್ನು ಟ್ವಿಟರ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬಹುದು. ಸೊ ಜಸ್ಟ್ ನೀವು ಯೂಟ್ಯೂಬ್ ಹೋಗಿ ವಿ ಟಾಕ್ ಗ್ರಾಮರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಮೋರ್ ದನ್ 150 ಇಂಗ್ಲಿಷ್ ಗ್ರಾಮರ್ ವಿಡಿಯೋ ಸಿಗುತ್ತೆ, ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸಿಗುತ್ತೆ, ಲೆಸನ್ಸ್ ಪೋಯಮ್ಸ್ ವಿಡಿಯೋ ಸಿಗುತ್ತೆ ವಿದ್ಯಾರ್ಥಿಗಳೇ. ಜೊತೆಗೆ NTSC NMM ಸಂಬಂಧಪಟ್ಟಾಗೆ ವಿಡಿಯೋಸ್ಗಳನ್ನು ನೋಡಬಹುದು. ಈವನ್ ನೀವು ವಾಟ್ಸ್ಆಪ್ ಅಲ್ಲಿ ನಮ್ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಸೊ ನೀವು ಜಸ್ಟ್ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಪ್ರತಿಯೊಂದು ವಿಡಿಯೋ ಲಿಂಕ್ ಅನ್ನು ಕೂಡ ಶೇರ್ ಮಾಡ್ತೀವಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. 7259455511 is the my WhatsApp number. So thank you so much watching my video, dear students.